ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಪೆಡಿಕ್ಯೂರು ಯಾಕೆ ಮಾಡಿಸ್ಬೇಕು, ಆಮೇಲೆ ಯಾರಿಗೆಲ್ಲ ಮಾಡ್ಬೋದು ಯಾರಿಗೆಲ್ಲ ಮಾಡಬಾರ್ದು ಅನ್ನೋದೇ ಇವತ್ತಿನ ಟಾಪಿಕ್ ಬಂದುಬಿಟ್ಟು. ಪೆಡಿಕ್ಯೂರ್ ಯಾರಿಗಪ್ಪ ಯೂಸ್ ಆಗುತ್ತೆ ತುಂಬಾ ಅಂತ ಹೇಳಿದ್ರೆ, ತುಂಬ ನಿಂತು ಕೆಲಸ ಮಾಡ್ತಾರೆ ನೋಡಿ, ಆಫೀಸಲ್ಲಿ ಕುಂತು ಕೆಲಸ ಮಾಡ್ತಾರಲ್ಲ, ತುಂಬಾ ಅವರು ಏಡಿಗಳು ಒಡೆದಿರ್ತವೆ, ಡ್ರೈನೆಸ್ ಆಗಿರ್ತವೆ. ಸೊ ಅವರಿಗೆಲ್ಲ ಏನಾಗುತ್ತೆ, ಬೆನಿಫಿಷಿಯಲ್ ಜಾಸ್ತಿ ಇರುತ್ತೆ. ನೀವು ಒಂದು ಸೆಕ್ಷನ್ಗೆ ಅವರಿಗೆ ನೀವು 50% ರಿಸಲ್ಟ್ ಕೊಟ್ಬಿಡ್ಬೋದು, ಅಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೀವು ನಾನು ಹೇಳೋ ರೀತಿಯಿಂದ ನೀವು ಕರೆಕ್ಟಾಗಿ ಮಾಡಿದ್ರಂದರೆ ಡೆಫಿನೆಟ್ಲಿ 100% ಹೇಗೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನೋ ಅದೇ ಥರನೇ ರಿಸಲ್ಟ್ ನಿಮಗೂ ಕಾಣುತ್ತೆ. ಆಮೇಲೆ ಇದರಿಂದ ಏನಪ್ಪ ಯೂಸ್ಫುಲ್ ಅಂದರೆ, ಅವರಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ, ಆಮೇಲೆ ತುಂಬಾ ರಿಲ್ಯಾಕ್ಸ್ ಆಗಿ ಅವರು ಫೀಲ್ ಮಾಡ್ತಾರೆ. ಸೊ ನೀವು ರೆಕಮೆಂಡೇಷನ್ನು ಎಷ್ಟು ದಿನಕ್ಕೆ ಒನ್ ಟೈಮ್ ಅವ್ರಿಗೆ ಹೇಳ್ಬೋದಪ್ಪ ಅಂದರೆ, 1 ಮಂತಿಗೆ 1 ಟೈಮ್ ಆದರೂ ಹೇಳ್ಬೋದು, ಇಲ್ಲ 2 ಮಂತ್ಸಿಗೆ 1 ಟೈಮ್ ಆದರೂ ಮಾಡಿಸ್ಕೊಳ್ಳಿ ಅಂತ ಹೇಳ್ಬೋದು. ವಿಪರೀತವಾಗಿ ಇತ್ತಂದರೆ ನೀವು ಸ್ವಲ್ಪ ಕೇರ್ ತೊಗೊಳ್ಳಿ, ಅವ್ರಿಗೆ ಸಾಕ್ಸಸ್ ಎಲ್ಲ ಹಾಕ್ಕೊಳ್ಳಿ ಅಂತೇಳಿ ರೆಕಮೆಂಡೇಷನ್ ಮಾಡ್ಬೋದು. ಆಮೇಲೆ ಯಾರಿಗೆ ಇದನ್ನು ಪೆಡಿಕ್ಯೂರ್ನ ಮಾಡಬಾರ್ದು ಅಂದರೆ, ಶುಗರ್ ಪೇಷಂಟ್ ಇರ್ತಾರಲ್ಲ, ಫಸ್ಟಿಗೆ ನೀವು ಕೇಳ್ಕೊಳ್ಳಿ ಅವ್ರಿಗೆ ಶುಗರ್ ಇದೆಯಾ ಇಲ್ವಾ ಅಂತೇಳಿ ಕೇಳ್ಕೊಂಡು ಆಮೇಲೆ ನೀವು ಈ ವರ್ಕನ್ನು ನೀವು ಸ್ಟಾರ್ಟ್ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬಿಡಿ ಅಂತ ಪೇಷಂಟಿಗೆ. ಆಮೇಲೆ ತುಂಬ ಏಜ್ ಆಗಿರುತ್ತಲ್ಲ ಅವರಿಗೆ ನೀವು ಏನು ಮಸಾಜ್ ಕೊಡ್ತಾ ಇದ್ದೀರಲ್ಲ, ಸ್ವಲ್ಪ ಪ್ರೆಷರ್ ಪಾಯಿಂಟ್ನ ಅವ್ರಿಗೆ ಏಜ್ ತಕ್ಕಂಗೆ ನೀವು ಪ್ರೆಷರ್ ಪಾಯಿಂಟ್ಸನ್ನು ಕೊಡಬೇಕಾಗುತ್ತೆ. ಆಮೇಲೆ ಪ್ರೆಗ್ನೆಂಟ್ ವುಮೆನ್ನಿಗೂ ಅಷ್ಟೇ ನೀವು, ಯಾಕಂದರೆ ನಾವು ಪಾದದಲ್ಲಿ ನಾವು ಏನು ಮಸಾಜ್ ಮಾಡ್ತಾ ಇರ್ತೀವಲ್ಲ, ಸೊ ಆವಾಗ ಅವ್ರಿಗೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂಥವ್ರಿಗೆ ಅವಾಯ್ಡ್ ಮಾಡಿದ್ರೆ ಬೆಟರು. ಇನ್ನು ಉಳ್ಕಿದವ್ರಿಗೆಲ್ಲ ನಾರ್ಮಲಾಗಿ ನೀವು ಎಲ್ಲರಿಗೂ ಮಾಡ್ಬೋದು. ಆಮೇಲೆ ಅದೇ ಹೇಳಿದ್ನಲ್ಲ, ಶುಗರ್ ಪೇಷಂಟ್ ಇದ್ರಂದರೆ ಅವ್ರಿಗೆ ಅವಾಯ್ಡ್ ಮಾಡಿ. ಅಷ್ಟಕ್ಕೂ ಅವ್ರಿಗೆ ಮಾಡಿಸ್ಲೇಬೇಕಂದ್ರೆ ತುಂಬಾ ಮೈಲ್ಡಾಗಿ ನೀವು ಈ ವರ್ಕನ್ನ ಮಾಡಬೇಕಾಗುತ್ತೆ. ಬ್ಲೇಡು ಈ ಥರ ಎಲ್ಲ ಯೂಸ್ ಮಾಡಬಾರ್ದು. ಅವರಿಗೆ ಸ್ವಲ್ಪ ಏನಾದರೂ ಗಾಯ ಆಯ್ತಂದ್ರೆ ಅವ್ರದ್ದು ವಾಸಿ ಆಗೋದು ತುಂಬ ಕಷ್ಟ ಇರುತ್ತೆ, ಅದಕ್ಕೋಸ್ಕರ ಇದನ್ನು ಅವಾಯ್ಡ್ ಮಾಡಿ. ಆಮೇಲೆ ಅಷ್ಟಕ್ಕೂ ಮಾಡಲೇಬೇಕಂದ್ರೆ ನೀವು ಮೈಲ್ಡಾಗಿ ಮಾಡಿ, ಸ್ಕ್ರಬ್ಬಿಂಗು ಈ ರೀತಿ ಮಸಾಜ್ ಎಲ್ಲ ನೀಟಾಗಿ ಸ್ವಲ್ಪ ಸ್ಲೋ ಆಗಿ ಕೊಡಬೇಕಾಗುತ್ತೆ. ಇಷ್ಟೇ ಇರಲಿ ಇಟ್ಕೊಂಡು ನಿಮಗೆ ಏನಾದರೂ ಡೌಟ್ಸ್ ಇತ್ತಂದರೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ಸನ್ನು ಕೇಳಿ, ನಾನು ಹೇಳ್ತೀನಂತೆ. ನೆಕ್ಸ್ಟ್ ಈ ವರ್ಕನ್ನ ಹೇಗೆ ಮಾಡೋದು ಅಂತೇಳಿ ನಾವು ನೋಡ್ಕೊಂಡು ಬನ್ನಿ.